1939 ಇಸ್ವಿಯಿಂದ ಹೋಟ್ಲು ಚಾಲು ಮಾಡಿದ ನಮ್ಮ ಅಜ್ಜ. ಮಲೆನಾಡಿನ ಸೌಂದರ್ಯ, ತಂಪಾದ ಗಾಳಿ ಮತ್ತು ಎಲ್ಲೆಲ್ಲೂ ಹಚ್ಚ ಹಸಿರು. ಆಗುಂಬೆ ಅಥವಾ ಸೋಮೇಶ್ವರ ಭಾಗಕ್ಕೆ ಪ್ರಯಾಣ ಬೆಳೆಸುವ ಯಾರೇ ಆಗಲಿ ಇಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಮನಸೋಲದೆ ಇರಲು ಸಾಧ್ಯವೇ ಇಲ್ಲ. ಆಗುಂಬೆ ಘಾಟಿಯಲ್ಲಿ ಸಾಗುವ ಪ್ರತಿಯೊಬ್ಬ ಪ್ರಯಾಣಿಕರು ಇಲ್ಲಿನ ಪ್ರಸಿದ್ಧ ಗಣೇಶನ ಗುಡಿಗೆ ಭೇಟಿ ನೀಡಿ ಪ್ರಯಾಣ ಸುಖಕರವಾಗಿರಲಿ ಎಂದು ಗಣಪತಿ ಆಶೀರ್ವಾದ ಪಡೆದು ಮುಂದೆ ಸಾಗುವುದು ಇಲ್ಲಿನ ದಶಕಗಳ ಪದ್ಧತಿ. ಇದೇ ಗಣೇಶ ಗುಡಿಯ ತೀರಾ ಪಕ್ಕದಲ್ಲಿ ನಿಮಗೊಂದು ಅತಿ ಹಳೆಯದಾದ ಹೋಟೆಲ್ ಒಂದು ಸಿಗುತ್ತೆ. ಅದುವೇ ಹೋಟೆಲ್ ವಿಜಯ ಕೆಫೆ. ಸುಮಾರು 1939ರಿಂದ ಅಂದರೆ ಸ್ವಾತಂತ್ರ್ಯ ಪೂರ್ವದಿಂದಲೂ ನಡೆಸಿಕೊಂಡು ಬಂದಿರುವ ಈ ಹೋಟೆಲ್ ಇಂದಿಗೂ ತನ್ನ ಪಾರಂಪರಿಕ ಶೈಲಿಯನ್ನ ಹಾಗೆಯೇ ಉಳಿಸಿಕೊಂಡಿದೆ. ಕಾಲ ಬದಲಾದರೂ ಈ ಹೋಟೆಲ್ನ ವಾತಾವರಣದಲ್ಲಿ ಆ ಹಳೆಯ ಕಾಲದ ಹಿತಕರವಾದ ಅನುಭವ ಇಂದಿಗೂ ಜೀವಂತವಾಗಿದೆ. ನಾವು ಸಾಧಾರಣ 1939 ಇಸ್ವಿಯಿಂದ ಹೋಟ್ಲು ಚಾಲು ಮಾಡಿದ ನಮ್ಮ ಅಜ್ಜ ವೆಂಕಟರಮಣ ಭಕ್ತರು, ಅವ್ರ ಮಗ ನರಸಿಂಹ ಭಕ್ತರು, ಅವ್ರ ಮಗ ನಾವು ಆಗಿತ್ತು. ಅವ್ರು ಮಾಡ್ತಾ ಇದ್ದಾಗ ಇಷ್ಟೊಂದು ನಡೀತಾ ಇತ್ತು. ಅದೊಂದು ಕಡೆಗೆ ಇಲ್ಲಿ ನಡೀದಿಲ್ಲ ಅಂತೇಳಿ ಕೆಳಗೆ ಈ ಬಸ್ ಸ್ಟ್ಯಾಂಡ್ ಹೋಯಿತು ಅಂತ ನಾವು ಕೆಳಗೆ ಗಣೇಶ ದೇವಸ್ಥಾನದ ಹತ್ರ ನಮ್ಮದೊಂದು ಸ್ಟಾಲ್ ಇತ್ತು ಜಾಗ. ಆ ಜಾಗ ಹುಲ್ಲು ಮಾಡಿತ್ತು. ಅದರಲ್ಲಿ ಎಲ್ಲ ತಟ್ಟಿ ಕಟ್ಟಿ ಬೆದರ್ ತಟ್ಟಿ ಕಟ್ಟಿ ಎಲ್ಲ ವ್ಯಾಪಾರ ಮಾಡ್ತಾಯಿತ್ತು. ಕಡೆಗೆ ಆಗ ಸ್ವಲ್ಪ ಹೊಲ ಇದಾದ ಕೂಡಲೇ ಮನೆ ಕಟ್ಟಿದ್ದು. 1965ನೇ ಮನೆ ಕಟ್ಟಿದ್ದು. 65ನೇ ಮನೆ ಕಟ್ಟಿದ ಮೇಲೆ ಈಗ 20 ವರ್ಷ ಆಯಿತು ಮಾಡಿ. ದಶಕಗಳು ಕಳೆದರೂ ಇಲ್ಲಿ ನೀಡುವ ತಿಂಡಿ ತಿನಿಸುಗಳ ರುಚಿ ಮಾತ್ರ ಚೂರು ಬದಲಾಗಿಲ್ಲ. ಅಂದಿನಿಂದ ಇಂದಿನವರೆಗೂ ಅದೇ ಶುದ್ಧತೆ, ಅದೇ ಮನೆತನದ ಪ್ರೀತಿ ಮತ್ತು ಅದೇ ಸಾಂಪ್ರದಾಯಿಕ ರುಚಿಯನ್ನ ಇವರು ಕಾಯ್ದುಕೊಂಡು ಬಂದಿದ್ದಾರೆ. ನಮ್ಮಲ್ಲಿ ನೀರು ದೋಸೆ, ಖಾಲಿ ದೋಸೆ, ಪರೋಟ ಮತ್ತು ಬನ್ಸು, ಪೂರಿ ಇದೆಲ್ಲ ನಡೀತಾ ಇತ್ತು. ಇಲ್ಲಿನ ಪ್ರತಿಯೊಂದು ತಿನಿಸು ನಿಮ್ಮ ನಾಲಿಗೆಗೆ ಹೊಸ ಅನುಭವ ನೀಡುವುದಂತೂ ಖಂಡಿತ. ನೀವೇನಾದರೂ ಆಗುಂಬೆ ಸೋಮೇಶ್ವರ ರಸ್ತೆಯಲ್ಲಿ ಪ್ರಯಾಣಿಸುತ್ತಿದ್ರೆ ಗಣೇಶನ ದರ್ಶನ ಪಡೆದು ಪಕ್ಕದಲ್ಲೇ ಇರುವ ವಿಜಯ ಕೆಫೆಗೆ ಭೇಟಿ ನೀಡಲು ಮರೆಯದಿರಿ. 1939ರ ಈ ಅಪರೂಪದ ರುಚಿ ಮತ್ತು ಪರಂಪರೆಯನ್ನ ನೀವು ಒಮ್ಮೆ ಸವಿದು ನೋಡಿ.